ದೊಡ್ಡಪ್ಪನ ಮಗಳ ಮನೆ ಕಡೆಗೆ ಬಂದ್ವಿ. ನೋಡಿ ಎಷ್ಟು ಚೆನ್ನಾಗಿದೆ, ಎಲ್ಲ ಕಡೆ ಒಳ್ಳೆ ಗಾರ್ಡನ್ ಮಾಡಿದ್ದಾರೆ. ಹಳೆ ಕಾಲದ ಬಾವಿ ಎಲ್ಲ ಕಿತ್ತು ಬಿದ್ದ, ಇದು ಕಿತ್ತು ಇದು ಅದು. ಬಿಂಬಲಿ ಗಿಡ, ಎಲ್ಲರ ಮನೆ ಮುಂದೆ ಊರಲ್ಲಿ ಒಂದು ಕರಿಬೇವಿನ ಗಿಡ ಅಂತ ಇದ್ದೇ ಇರುತ್ತೆ, ಕರಿಬೇವಿನ ಮರ. ನೋಡಿ ಒಳ್ಳೆ ಘಮ ಘಮ ನಂಜಟ್ಲೆವು. ಆಗಲೇ ಅಜ್ಜಿ ಮನೆಯಲ್ಲೂ ತೋರಿಸಿದ್ದೆ ನಿಮಗೆ. ಹಳ್ಳಿ ವಾತಾವರಣ ಒಂಥರ ಚೆನ್ನಾಗಿರುತ್ತೆ ನೋಡಿ, ಎಲ್ಲ ಕಡೆ ಹಸಿರು ಹಸಿರು. ತುಂಬ ವರ್ಷದ ಮೇಲೆ ಅಕ್ಕನ ಮನೆಗೆ ಬಂದಿರೋದು. ಬಂದತ್ತೆ ತೋಟ ಇಲ್ಲಿ ಚಂದ ಇದ್ದು ನೋಡಿ, ಇಲ್ಲಿ ಒಳಗೆ ಹೋಪ್ಲೆ ಮಸ್ತ್ ಇದ್ದು. ನೋಡ್ಕೊಪ್ಪನ ಬಾ, ಒಂದು ರೌಂಡ್ ಅಕ್ಕನ ಮನೆ ತೋಟ ತಿರ್ಕೊಂಡು ಹೋಗೋಣ ಅಂತ ಬಂದ್ವಿ. ಒಂಥರ ಚೆನ್ನಾಗಿದೆ, ಆದರೆ ಕತ್ಲೆ ಆಗಿಬಿಡ್ತು, ಮಳೆ ಕೂಡ ಸ್ಟಾರ್ಟ್ ಆಯಿತು. ನೋಡಿ ಇಲ್ಲೆಲ್ಲ ತೋಟಕ್ಕೆ ಹಾಕೋಕ್ಕೆ ಅಂತ ದೆರ್ಕೆಲ್ಲ ಒಟ್ಟು ಮಾಡಿ ಇಟ್ಟಿರ್ತಾರೆ. ಮಾವಿನಕಾಯಿ ಎಲ್ಲ ಹಾಕಿದ್ಮೇಲೆ ಅದು ಮಾಡಿ ಬೇಕಾದ್ರೆ ನೋಡಿದ್ದೀನಿ. ಇಷ್ಟೆಲ್ಲ ಇದಲ್ಲ, ದೇವ್ರೆ ನೀನೇ ನೋಡಿದೆ, ನಾನು ನೋಡಿದ್ನೆ ಅಲ್ಲಿ, ನಾನು ನೋಡಿದ್ದೆ. ತಕ ಇಲ್ಲಿದ್ದಲ್ಲ, ಎಲ್ಲಿದ್ದಲ್ಲ ಅಡುಗೆ ಮಾಡಿದ್ದಿಲ್ಲ ಏಕೆ ಅಲ್ದ, ಗುಳ್ಬದ್ನೆ ಕಳಿದೆ ಅಂತೂ ಅಡುಗೆ ಮಾಡಿದ್ದಿಲ್ಲ ಎಕ್ಕು ಬೇಡ ಇದ್ದು ಪೋಣಿಲಿದ್ದು. ಆರು ಸಂಜೆ ಗೊತ್ತೆ, ದೆರ್ಕಲ ಹಸಿರಕಲೆ ಪುನ್ನು ಶಾಕ್ ಹೊಡಿತ್ತು. ನೀರು ಬಿಡ್ತದೆ ಇದಾಗಿತ್ತು, ನಾಯಿ ಸಾಕಿದ್ಮೇಲೆ ಅದು ಸ್ಟೇಟಸ್ಗೆ ಸ್ಟೇಟಸ್ಗೆ ಮ್ಯಾನ್ ಕೆಳವರೆಗೂ ಹಾಕಿದ್ರು, ಬಂದು ಫೋಟೋ ತೆಗೆದು ವಿಡಿಯೋ ಮಾಡಿದೆ. ಸೂಪರ್. ನಿನ್ನ ತಂಗಿಯರೇ ತಂಗಿಯರು ಅಕ್ಕ, ನನಗೆ ಅಕ್ಕಂದಿರು, ನನ್ನ ತಂಗಿಯರು ಇಬ್ಬರು, ತಂಗಿಯರು ನನ್ನ ಅಕ್ಕಂದಿರು, ಜೊತೆಗೆ ಮಾತ್ರ ಅಕ್ಕ ತಂಗಿಯರು. ವಿಟಮಿನ್ ಸೊಪ್ಪಿದ್ದು ಹೊಸದೆಂತ ಇದ್ದು ತೋಟದಲ್ಲಿ ಅಲ್ದೆ, ಹೊಸದೆಂತ ಇದ್ದೆ ಜೈಕ್ಕ, ಎಷ್ಟು ಕರೆದ್ರು ಮಾತಾಡ್ತಿಲ್ಲ ಅಲ್ಲೇ ಮರೈತಿ. ಹೊಸದೆಂತ ಬೆಳೆಸಿದ್ದೆ ಕೇಳ್ತಿದ್ದೆ. ಹೊಸದ್ ನಾನೇ ಬೆಳೆದ್ದೆ, ನೀಯ ಇದು ಬೇಕಾಗಿತ್ತಾನೆ. ಜೋಕ್ ಮಾಡೋದು ಸಖತ್ತಾಗಿದೆ ನೀನು. ನಿನ್ ಸಂತಿಗೆ ಒಳ್ಳೆ ಟೈಮ್ ಪಾಸ್ ಆಗ್ತದೆ ಮಾತ್ರ. ಮತ್ತೆ ಈಗ ಅಂತ ತಮಾಷೆನೂ ಮಾಡಿದ್ದಿಲ್ಲ, ಈಗ ಒಂದೇ ತಮಾಷೆನೇ ಮಾಡೋದು. ಇಲ್ಲಿವರೆಗೂ ಮಾಡೋ ತಮಾಷೆನೇ. ಅದೆಂತ ಗಿಡ ಬೆಳೆಸಿದ್ದಿ ಜಯಕ್ಕ? ಇದು ಕೆಂಪಿ ನೆತ್ತಿ ಪುಷ್ಪ, ಇದು ಪಿಂಕ್ ನೆತ್ತಿ ಪುಷ್ಪ, ಇದು ಗುತ್ತಿಲ್ಲ ಗದ್ದೆ ಹೂವು, ಗೊತ್ತಿಲ್ಲಗಿದ್ ಪುಷ್ಪ, ಗೊತ್ತಿಲ್ಲಗಿದ್ ಪುಷ್ಪ, ಅದ್ ಗೊತ್ತಿಲ್ಲಗಿದ್ ಪುಷ್ಪ. ಅದು ಅದ್ರದ್ ಸರಿ ಮಾಡು, ಹೊಸದಾಗಿಂದ ಮಾಡು, ನಂಜಟ್ಲೆ ಹೊಸದಾಗಿಂದ ಮಾಡು, ಚಂದ ಮಾಡಿ ಹೇಳು, ಎಷ್ಟು ಚಂದ ಅದಿರ್ತು. ಇದು ದೊಡ್ಡ ನಂಜಟ್ಲೆ. ಜಯಕ್ ನಂಗೆ ದೊಡ್ಡ ಜಯಕ್ ಇದ್ದಂಗೆ. ಇದು ಇದು ಹೇಳಿದ್ಮೇಲೆ ಪಿಂಕ್ ಕಲರ್ ನೆತ್ತಿ ಪುಷ್ಪ ಅಲ್ದೆ ಪುಷ್ಪ ಪುಷ್ಪ ಹಾಗೆ ಬೇಕು ತಮಾಷೆ. ಶಂಕ್ ಪುಷ್ಪ ಅದ್ಯಾವ ಪುಷ್ಪ? ಓಹೋ ಗೊತ್ತಿಲ್ಲಾಗಿತ್ತು ನಮ್ಗೆ, ಅದಕ್ಕೆ ದಾಸವಾಳ ಹೇಳ್ತಾರೆ ಹೇಳಿ. ಇದು ಯಾವ ಕೋಟೆ? ಇದು ಹಳದಿ ಕೋಟೆ ಹೂವು, ಎಲ್ಲರಲ್ಲಿ ಇರುತ್ತೆ ಮಂಗಿರು. ಇದು ಪಿಂಕ್ ಕಲರ್ ಮೋತಿ ಮಲ್ಗೆ. ಇದು ಯಾರ ಮೇಲೆ ಇರುತ್ತಿಲ್ಲ, ಅದಕ್ಕಾಗಿ ಇದು ಚಲೋ ಮಾಡಿ ಹೇಳ್ತಿದ್ದೆ. ಅದೆಂತದ ಮೀಶವು? ಹುಲಿ ಮೀಶೆ. ಅದು ಎಲ್ಲರ ಮಲೆ ಇರುದಿಲ್ವಾ? ಜಯಕನ ಮಲ್ ಮಾತ್ರ ಇದ್ದು ಉಪ್ಪಣೆಲ್ ರಾಶಿ. ನಂಗ ಬಂದದಕ್ಕೆ ಮಳೆ ಬಂತು, ನಿಂಗೆ ತಂಪು ಮಾಡಾಳಿ. ಮತ್ತೆ ಯಾವ ಪುಷ್ಪನೂ ಇಲ್ಲನೇ, ಮತ್ತೆ ಯಾವ ಪುಷ್ಪನೂ ಇಟ್ಕೊಳೋದಿಲ್ಲ.
ಮತ್ತೆ ಯಾವ ಪುಷ್ಪನೂ ಇಲ್ಲ. ಮತ್ತೆ ಯಾವ ಪುಷ್ಪನೂ ಇಲ್ಲ, ಇಷ್ಟೇ. ಇಷ್ಟೇ ನೋಡು. ಬಾ ನೋಡಿ ಅಲ್ಲ ಬರೀ ರಕ್ತ ಕಲರ್ ಆಯ್ದಿಲ್ಲ ಇದಕ್ಕೆ ಗಾಯತ್ರಿ ಕೆಲವ ಹಾ ಇದು ಬೆಂಡೆದಾಸ್, ಅದು ಬೆಂಡೆದಾಸವಾಳ ಕೋಟೆ ಹೂವುದು, ಬೆಂಡೆದಾಸವಾಳ ಅದು. ರಾಶಿ ಅಜ್ಜಿ ಮನೆಯಲ್ಲಂತೂ ಅನೋನಿಯ ಇದ್ದದು. ಯಾರಾದರೂ ಪುಷ್ಪ ಹೇಳೋ ಹೆಸರವರು ವಿಡಿಯೋ ನೋಡ್ತಾ ಇದ್ರೆ ಖಂಡಿತ ಬೇಜಾರಾಗಬೇಡಿ. ನಮ್ಮ ಕಡೆ ಎಲ್ಲ ಪುಷ್ಪ ಅನ್ನೋರಿಗೆ ಹೇಳಕ್ಕೆ ಬರದೆ ಕೆಲವೊಂದಿಷ್ಟು ಜನರು ಪುಷ್ಪ ಪುಷ್ಪ ಅಂತ ಹೇಳ್ತಾರೆ. ಅದಕ್ಕೆ ನಾವು ತಮಾಷೆ ಮಾಡಿಕೊಂಡು ನಕ್ಕಿರೋದು ಅಷ್ಟೇ. ಮತ್ತು ಯಾರಾದರೂ ಪುಷ್ಪ ಅನ್ನೋರಿದ್ರೆ ಖಂಡಿತ ಬೇಜಾರಾಗಬೇಡಿ. ನೇರ್ಲೆ ಕಲರ್ ಇದು ಮಸ್ತ್ ಗಿಡ ಮಾಡ್ತೇನೆ. ಅದು ಚಡಿ ಮೇಲೆ ಮನಿಕಿದ್ದ ಇಲ್ಲೂ ಚಿರ್ತು ಬತ್ತಾ ಪಾಪ ಹಿಂಗಿದ್ದೆ ಎರಡು ಕೊಚ್ಕೊಂಡು ಚಡಿ ಮೇಲೆ ಮನಿಕಿದ್ದ ಪಂಜರ ಮಾಡ್ತಿದ್ದೆ. ಹಾಗೆ ನಿಂಗೆ ಯಾವ ಧೈರ್ಯದ ಮೇಲೆ ಇರ್ತೀರಿ? ರಾತ್ರಿ ಹೆರಿಗೆ ಹೆಂಗ್ ಬತ್ರಿ? ರಾತ್ರಿ ಗೊತ್ತು ಈಗ ಅಷ್ಟೇ ನಂಗೆ ರಾತ್ರಿ ಹೆರಿಗೆ ಗೊತ್ತೇ ರಾತ್ರಿ ಹೆರಂತ ಕರವೆ ರಾತ್ರಿ ಒಳಗೆ ಹೆರಿಗೆ ಅಂತ ಗೊತ್ತುವೆ. ಇದು ಚಿರತೆ ಬಂದ್ರೆ ಕೂಗ್ತಾ ಒಳಗಡೆಯಿಂದ ಇದು ನನ್ನ ಅಕ್ಕನ ಮನೆ ಮಲ್ಲಿ ನೋಡಿ. ಇದು ನನ್ನ ಅಕ್ಕನ ಮನೆಯ ಮಲ್ಲಿಕ ಹೆಂಗಿದೆ ಅಂತ ನೋಡಿ. ಅಂದರೆ ಮಾವಿನಕಾಯಿ ಹೇಳಕ್ಕೂ ಕಡೆಗೆ ಹಂಗಾಗಿ ಯಾರಿಗೆಲ್ಲ ಬೇಕು ಅಕ್ಕನ ಮನೆ ಓಡ್ ಬಂದ್ಬಿಡಿ. ಮತ್ ನಂಗೆ ಕೊಡ್ಲಿಲ್ಲ ಆದ್ರೆ ಅಕ್ಕ. ಹೌದು ಅದೇ ಇನ್ನು ಸುಮಾರು ಬೆಳೆಯೋದು ಅಂದ್ಮೇಲೆ ನಿಮ್ಮ ಅಂದ್ಮೇಲೆ ನಿಮ್ಗೂ ಕೊಡೋದಿಲ್ಲ, ಬರಬೇಡಿ ಯಾರು ಬರಬೇಡಿ, ನಿಮ್ಗೆ ಕೊಡುದಿಲ್ಲ. ಶೋಕ್ ಇಟ್ಟದ್ದು. ಹೌದು, ನೋಡ್ಲಿಕ್ಕೆ ಅಷ್ಟೇ ಚಂದ ಸೊಕಶೆ. ಅಲ್ಲ ಇದು ಯಾರು ಕೇಳ್ತಾನೆ ನೋಡ್ಲಿಕ್ಕಷ್ಟೇ ಮಲ್ಲಿಕ. ಬಾಯ್ ಬನ್ನಿ ಅಪ್ಪ. ಅಕ್ಕ ಈಗ ಬಿಸಿ 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 ಕಷಾಯ ಕೊಡ್ತಾಳಂತೆ, ಗಂಟ್ಲು ಸುಟ್ಕೊಳ್ಳೋದಕ್ಕೆ ಅಂತೇಳಿ ಕುಡಿಯಕ್ಕೆ ಹೋಗ್ಬೇಕೀಗ. ಶಿರಾ ಅಂದ್ರೆ ನಮ್ಮ ಊರ ಕಡೆಗೆ ತಲೆ ಅಂತ ಹೇಳ್ತಾರೆ. ಎಂಥದ್ದು ಶಿರಾ ಅಂದ್ರೆ ತಲೆ? ಶಿರಾ ಅಂದ್ರೆ ತಲೆ. ಜೈನ್ ತಲೆ ತಿನ್ಲಿಕ್ಕೆ ಹೋಗಿ ಎತ್ತಿದ್ದಾರೆ. ಈಗ ಜಯಕ್ಕ ಏನೋ ತಲೆ ಮಾಡಿದಳಂತೆ ತಿನ್ನೋದಿಕ್ಕೆ. ಜಯಕ್ಕನ ತಲೆ ತಿನ್ನೋದಿಕ್ಕೆ ಹೋಗ್ತಾ ಇದೀವಿ. ಶಿರಾ ಅಂದ್ರೆ ಬೆಂಗಳೂರಲ್ಲಿ ಕೇಸರಿ ಬತ್ತು, ನಮ್ಮ ಕಡೆ ಶಿರಾ ಅಂದ್ರೆ ತಲೆ. ಅಡಿಗೆ ಮನೆಗೆ ಲಗ್ಗೆ ಇಡೋಣ. ಅಡಿಗೆ ಮನೆಯೆಲ್ಲ ಚಂದ ಇಟ್ಕೊಳದಿಯಲ್ಲಿ ಅಕ್ಕಯ್ಯ. ಹಪ್ಪಳ ಗಿಪ್ಪಳೆಲ್ಲ ಮಾಡಾಗೋಯ್ದ? ಹಪ್ಪಳ ಎಲ್ಲ ಮಾಡಾಗೋಯ್ದ? ಅದೇ ಆಯಿ ಕೇಳ್ತೇನೆ ಅವನ ಬದಿ ನಮ್ಮ ಮನೆ ಕೆಳಗೆ ಹಪ್ಪಳಿದಿತ್ತ. ಆಯಿ ನಿಂಗ ಬಂದ್ಮೇಲೆ ಕೇಳ್ಕ ಕಡೆ ತಕೊಂಬಂತು 4-5 ರೂಪಾಯಿ ಅಂತು. 4 ರೂಪಾಯಿ ಕೊಡ್ತೇವೆ ಅಂತ ಒಂದು ಹಪ್ಪಳಕ್ಕೆ 4 ರೂಪಾಯಿ. ಇದು ನೀವು ಮಾಡಿಸ್ಕೊಳದ್ದ? ಒಂದದ್ದು ಸುಮಾರು ವರ್ಷ ಆಗಿತ್ತು ನಿಮ್ಮ ಮನೆ ಬರದೆ. ನಾನು ಗೃಹ ಪ್ರವೇಶ ಕಾರ್ಯ ಬಂದಿದ್ದೆ ಅನಿಸ್ತು. ಬೇಕನೆ ಹಪ್ಪಳ ಬೇಕನೆ ಫೋನ್ ಮಾಡ್ತಿದ್ದು. ಮಳೆ ಆನ್ಲೈನ್ ಅಲ್ಲಿ ತರಿಸ್ಕೊಂಡ್ಯಾ ತಂದ್ಕೊಂಡ್ಯಾ? ಯಾವ ಚಲೋ ಕಾಣಿಸ್ತು ನೋಡೋದು. ಅಷ್ಟು ಈಗ ನಿಂಗೆ ಚಾನ್ಸ್ ನೋಡಿ ಹೆಂಗೆ. ಅದು ನಿನ್ ಬಾತ್ರೂಮ್ ಇಂದ ಈಸಿ, ಎಷ್ಟೊತ್ತು ಬೇಡ ಕ್ಯಾನ್ಸಲ್ ಮಾಡೋದು. ಯಾವ್ದಾದ್ರು ಬೇರೆ ಆಪ್ಷನ್ ಹುಡ್ಕೊಳ್ಳಿ. 5 ನಿಮಿಷಕ್ಕೆ ಹೋಗ್ತದೆ ಕ್ಯಾನ್ಸಲ್ ಮಾಡೋದು. ನಾ ಈ ರಿಕ್ಷಾದಲ್ಲಿ ಆ ರಿಕ್ಷಾಕ್ಕೆ ಆ ರಿಕ್ಷಾದಲ್ಲಿ ಮತ್ತೊಂದು ರಿಕ್ಷಾಕ್ಕೆ ಹೋಗ್ಲಿಕ್ಕೆ ಆಗ್ತಾಗೆ ನಾನು ಮತ್ತೊಂದು ಡ್ರೈವರ್ ಅಂತ ಹೇಳಿ ಫೋನ್ ಮಾಡ್ತಾರೆ. ನೋಡಿ ಇಬ್ರು ಸೇರಿ ನನ್ನ ಬಗ್ಗೆ ಮಾತಾಡ್ತಿದ್ದಾರೆ. ಮನೆಗೆ ಹೋಗುದು ಯಾವಾಗ ಹಂಗ ನೋಡುವ ಎತ್ತಿದ್ದೇನೆ. ಹೌದಾ ಈಗ ನಾಳೆಗೆ ನಾನು ಇರ್ತೀನಿ. ಜೇಕ ಯಾವ್ದಾದ್ರು ನಾಟಕ ಮಾಡುವನೆ. ಶಿರಾ ಅಂದ್ರೆ ತಲೆ ಮಾಡಿದ್ದಡ ಜಯಕ್ಕಂದ ಮುಂಜಿ ಜಯಕ್ ಸುಮಾರು ಹೂ ತುಂಬಿಸಿಟ್ಟಿದ್ಯಲ್ಲ. ಒಂದು ಹೂ ಬಿಡ್ತಾರೆ, ಹೂ ಗಿಡದಾಗ ಹೂ ಕೊಡ್ತಿದ್ರು ನಂಗೆ. ಅವ್ರಿಗೆ ಅದೇ ಒಂದು ಹಂಗೆ ಹೂ ಅವನಿದ್ದಾನೆ ಹೂವಲ್ಲಿ ಗಿಡದಲ್ಲಿ ಅವನೇ ಹೂ ಇದ್ದು. ಆದ್ರೂ ನಾವು ಫೋನ್ ಕೊಡ್ತಿಲ್ಲ, ಒಂದೊಂದು ಮಾತ್ರ ಕೊಯ್ರಿ ಅತ್ತೆ ಅವ್ರು ಕೇಳ್ತಾರೆ. ಜಯಕ್ಕೆ ಮಾಡ್ಬೇರೆ ಭಾವನೆ ಮಾಡಿ ಇದೆಲ್ಲ ಮಾಡಿದೆ ಮಾಡಿ ಎಷ್ಟು ಚಂದ ಇಟ್ಕೊಂಡಿದ್ಯಲ್ಲ.
ಚಂದ ಇದ್ದು ಮನೆ ಚೊಕ್ಕ ಇದ್ದು ಕ್ಲೀನಾಗಿ ಏನಂದ್ರೆ ದಿನ ಕ್ಲೀನ್ ಮಾಡ್ಬಿಟ್ಟು ಅಷ್ಟು ಕಾಣ್ತಿಲ್ಲ. ನೀಟಾಗಿರ್ತದೆ ದಿನ ಕ್ಲೀನ್ ಮಾಡಿ. ಎಲ್ಲೇ ತಂದು ಇಡವ, ಅಲ್ಲಲ್ಲೇ ಇಟ್ಬಿಡು. ಹೌದು ಬೇರೆ ಬದಿ ಇಟ್ಬಿಟ್ಟು ಇಟ್ಬಿಟ್ಟು. ತೆಗೆದ ಜಾಗದ ತೆಗೆದು ಎಲ್ಲಿ ಇಡವ, ಅಲ್ಲೇ ಇಟ್ಬಿಟ್ರೆ ನೀಟ್ ಇರ್ತು. ಮತ್ತೆ ನಾನು ದಿನ ಚಟ್ಪಟ್ ಬಿದ್ಬಿಟ್ನ. ಹಾಗಾಗಿ ಕ್ಲೀನ್ ಇತ್ತು. ಇದೆಂತದು ಇದೀಗ ಸಾಮಾನ್ಯ 2 ವರ್ಷ ಹೊಸ ಕಾಯಿ ಕೊನೆಯಾಗಿತ್ತ ಇದು. ಹಾಗಾಗಿ ಇದೊಂದು ರೂಮ್. ಓ ಇಲ್ಲೊಂದು ರೂಮ್ ಇದ್ದ. ಇವಾಗ ಮಾಡ್ತೀನಿ. ದೊಡ್ಡ ಬಂದು ಈ ರೂಮು. ರಾಶಿ ದೊಡ್ಡ ಬಂತು. ಹೌದು ರಾಶಿ ದೊಡ್ಡ ಬಂದೆ. ಮಸ್ತ್ ಬಂದು. ಇಲ್ಲೊಂದು ಸೋಫಾ ಬೇಕಾದ್ರೆ ಪಕ್ಕದಲ್ಲಿ ಹಾಕೊಳ್ಳಕ್ಕು ಇಲ್ಲಿ. ಸ್ವಲ್ಪ ಅಷ್ಟು ಬೇಕಾದಂಗೆ. ಮತ್ತೆ ಅದು ಹಂಗಾಗಿ ಅವಾಗ ಬೇಕಾ ಈ ಮೆತ್ತಲ್ಲಿ ಯಾರು ಹೋಗ್ತಿಲ್ಲ. ಇದ್ದದ್ದು ಯಾರೋ ತೆತ್ತಲ್ಲಿ ಇದೆಲ್ಲ ಆನ್ಲೈನ್ ನೋಡು. ಅಮೆಝಾನ್ ಅಂತ ಕಣದ್ದ. ನಾ ಮಾಡ್ಸತನ ಆಚಾರಿಕೆಯಲ್ಲಿ ಅಂದ್ಕೊಂಡೆ. ರೆಡಿನೇ ಅಲ್ಲವ ಮ್ಯಾಲಿಂದು ರೆಡಿನೇಯ. ಅಷ್ಟು ರೆಡಿನೇಯ. ರೂಮ್ ಹಂಗೆ ಒಂದು. ರೂಮ್ ಹಂಗೆ ಒಂದು ಅಷ್ಟೇ. ಈಗ ಯಾರು ಹಾಗೆ ಇಟ್ಟಿರುತ್ತಿಲ್ಲ. ಮತ್ತೆ ಬಟ್ಟೆ ತೊಳಕಂಬಲು ಇದ್ದಾರೆ ಎಲ್ಲ ವ್ಯವಸ್ಥೆ. ಮತ್ತೆಲ್ಲ ವಾಷಿಂಗ್ ಮಿಷಿನ್ ಹಾಕ್ರು ಎಲ್ಲಿ ಮತ್ತೆ ತೊಳ್ಕೊಳಕ್ಕೆ ನಾಳೆ ಬಂದು ಇದಡಲೆ ಇಲ್ಲಪ್ಪ. ಚಲೋ ಇದ್ದ. ಚಲೋ ಐತಿ. ಉಪ್ಪಣಿದೆಲ್ಲ ಕೊಳತಾ ಇದ್ದು. ಇದು ಚಲೋ ಐತಿ. ನಾಲ್ಕು ಇನ್ನೂ ತಕೊಂಡ ಮತ್ತೆ ರೂಮ್ ಮಗು ಇದ. ಮತ್ತೆ ಬಾಗಿಲು ಮಾಡಿದ್ವಿ. ಇದು ರೂಮ್ ಇದು ಹತ್ತೆ ರಕ್ಕಲ್ಲಿ ಇದಾಗಿತ್ತು. ಅತ್ತೆ ಬಾತ್ರೂಮ್. ಅಲ್ಲಿ ಇಲ್ಲಿ ಬಾಗಿಲು ಅಲ್ಲಿ ಮುಚ್ಚಿತ್ತು. ಮಾವಿನ ಹಪ್ಪಳ ಒಣಗಿದ್ದಿಲೆಕ್ಕು. ಅಲ್ಲೇ ಜಯಂಗೆ ನಾನು ನೋಡ್ತಿದ್ದೇನೆ ಮಜಾ ಬರ್ತೀನಿ. ಇವರು ಜಯಕ್ಕನ ಯಜಮಾನರು. ನಮಗೆ ಭಾವ ಆಗಬೇಕು. ನಂಗೆ ಯಾರು ಬಂದು ಕಾಲಿಂಗ್ ಬಲ್ಲಿಲ್ಲ ನಮ್ಮಲ್ಲಿ. ಈಗ ನಂಗೆ ಅದು ಇದ್ರ ಚೀಚಿ ಉಟ್ಕೊಳ್ಳಯ್ಯ. ನಂಗೆ ಯಾರು ಬಂದು ಹೋಗುತ್ತೆ. ಜಯಕ್ಕನ ಮನೆಯ ತಂಗಿ ಜೋತಕ್ಕನ ಫ್ರೆಂಡು. ಜಯಕ್ಕನ ತಂಗಿ ಮನೆ ತಂಗಿ ಜೋತಕ್ಕನ ಫ್ರೆಂಡು. ನನಗೇನಾಗ್ಬೇಕು? ನನಗೆ ಈಗ ನೋಡು ರಾಶಿ ಖುಷಿ ಆಯ್ತು ನಿನ್ ಮುಖ ನೋಡಿ. ಅದಕ್ಕಿಂತ ಹೆಚ್ಚಾಗಿ ನಂಗೆ ನಿನ್ನ ಮುಖ ನೋಡೋಣಿತ್ತು. ಅದ್ರ ಹೆಸರು ಜಪ ಮಾಡೋದು ಕೇಳಿ ಇಲ್ಲ. ವಿದ್ಯೆ ಅಷ್ಟು ಇರ್ತದೆ. ಇವತ್ತು ಡೀಪ್ ಮಿಲ್ ತೋರಿಸ್ತಾ ಇರ್ತಿತ್ತು. ಕಡೆಗೆ ಅವು ಇದ್ರೆ ಗೆಳತಿ ಹಾಕೊಳ್ಳೋ ಸಪ್ರೇಟ್ ನಿಂತ್ಕೊಳ್ಳೋದು ಅಕ್ಕ. ಚಿಕ್ಕಿ ಮಗಳು ಜಯಕ್ಕನ ಹತ್ರ ಇಷ್ಟು ದೊಡ್ಡ ಮನೆ ಆದರೂ ಇಷ್ಟು ನೀಟಾಗಿ ಇಟ್ಕೊಂಡಿದ್ಯಾ, ತುಂಬ ಚೆನ್ನಾಗಿ ಇಟ್ಕೊಂಡಿದ್ಯಾ ಅಂತ ಹೇಳ್ತಿದ್ದಾಗ ಜಯಕ್ಕ ಹೇಳ್ತಾ ಇದ್ಲು, ನಮ್ಮ ಅತ್ತೆಗೆ ಯಾವುದೇ ವಸ್ತುನ ಎಲ್ಲಿಂದ ತೆಗೆದ್ರೂ ಅಲ್ಲೇ ಇಡಬೇಕಾಗಿತ್ತು. ಅವರು ತುಂಬ ಕ್ಲೀನ್ ಆಗಿತ್ತು, ತುಂಬ ನೀಟಾಗಿ ಇಟ್ಕೊಳ್ತಾ ಇದ್ರು. ಅವರಿಂದ ನಾನು ಕಲಿತೆ ಇಷ್ಟು ಚೆನ್ನಾಗಿ ಮನೆನ ಇಟ್ಕೊಳ್ಳೋದಕ್ಕೆ ಅಂತ ಹೇಳ್ತಾ ಇದ್ಲು. ಬೇಗ ಮನೆ ಕ್ಲೀನ್ ಮಾಡಿ, ಊರಲ್ಲೆಲ್ಲ ಗೊತ್ತಲ್ಲ ಮದುವೆ ಮುಂಜಿ ಬೇರೆ ಬೇರೆ ಕಾರ್ಯಕ್ರಮ ಇರುತ್ತಲ್ಲ ಅಲ್ಲೆಲ್ಲ ಹೋಗೋದಿರುತ್ತೆ. ಆದರೂ ಕೂಡ ಬೇಗ ಕೆಲಸ ಮುಗಿಸಿ, ಅಡುಗೆ ಮುಗಿಸಿ, ಕೊಟ್ಟಿಗೆ ಕೂಡ ಇರುತ್ತೆ ಊರಲ್ಲಿ, ಅದೆಲ್ಲ ಕೆಲಸ ಮುಗಿಸಿ ಓಡಾಡೋಕ್ಕೂ ಕೂಡ ಹೋಗ್ತಾರೆ. ಆದರೂ ನೋಡಿ ಮನೆ ಎಷ್ಟು ಚೆನ್ನಾಗಿದೆ. ಮದುವೆ ಹಾಕ್ಕೊಂಡು ಬಂದಾಗಲೇ ಸೊಸೆಗೆ ಅತ್ತೆ ಮನೆಯ ಎಲ್ಲ ರೀತಿಯ ಜವಾಬ್ದಾರಿಗಳಿರ್ಬೋದು, ಮನೆ ಹೇಗೆ ಇಟ್ಕೋಬೇಕು ಇದೆಲ್ಲ ಕಲಿಸಿದಾಗ ಅವರು ಕೂಡ ಕಲಿತಾರೆ. ಮನೆಯಲ್ಲಿ ಹಿರಿಯರು ಹೇಗಿರ್ತಾರೋ ಚಿಕ್ಕವರು ಕೂಡ ಅದೇ ರೀತಿಯಾಗಿ ಇರ್ತಾರೆ. ಅತ್ತೆಯಂದಿರು ಸೊಸೆಯಂದಿರಿಗೆ ಪ್ರೀತಿಯಿಂದ ಕೆಲಸನೆಲ್ಲ ಹೇಳಿಕೊಟ್ರೆ, ಅವರು ಕಲ್ತ್ಕೊಂಡ್ರೆ ನೋಡಿ, ಅತ್ತೆ ಇಲ್ಲ ಅಂದರೂ ಕೂಡ ಅತ್ತೆ ನೆನಪು ಮಾಡ್ಕೊಳ್ತಾರೆ. ಪ್ರತಿಯೊಂದು ವಿಷಯದಲ್ಲೂ ನೀಟ್ನೆಸ್ ಇಲ್ಲ, ನಾನೇ ಮಾಡೋದು, ನಾನೇ ಕಲ್ತಿರೋದು ಅಂತ ಹೇಳ್ಬೋದಿತ್ತು ಅಲ್ವಾ. ಆದರೆ ಅತ್ತೆ ಇಲ್ಲ ಈಗ ಅವಳಿಗೆ. ಆದರೂ ಕೂಡ ಅತ್ತೆನ ನೆನಪು ಮಾಡಿಕೊಂಡು ಅತ್ತೆ ಅಷ್ಟು ಚೆನ್ನಾಗಿ ಇಟ್ಕೋತಿದ್ರು, ಅವರಿಂದ ನಾನು ಕಲಿತೆ ಅಂತ ಹೇಳ್ತಾ ಇದ್ಲು. ತುಂಬ ಖುಷಿ ಆಯಿತು ನಮಗೂ ಕೂಡ ಕೇಳಿ. ಇವತ್ತಿನ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿರ್ತೀನಿ. ಇಷ್ಟ ಆಗಿದ್ದರೆ, ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ, ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ಇನ್ನೊಂದು ವ್ಲಾಗ್ ಜೊತೆಗೆ ನಿಮ್ಮನ್ನು ಭೇಟಿ ಆಗ್ತೀನಿ.